ಹಾಯ್ ಹಲೋ ನಮಸ್ಕಾರ. 2 ಎಕರೆ ತೆಂಗಿನ ತೋಟ. ಈ ಬೌಂಡ್ರಿ ಇಲ್ಲಿಂದ ಶುರುವಾದರೆ ಈ ಬದ ಬರುತ್ತೆ. ಬದದಿಂದ ಇಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ಜಮೀನು. ಈ ತೆಂಗಿನ ಮರ ಅಂತ ಎಕ್ಸ್ಟೆಂಡ್ ಆಗುತ್ತೆ. ಇಲ್ಲಿ ಕಟ್ಟಾಗಿ ಹಾಗೆ ಬಾಕ್ಸ್ ಆಗಿ ಬರುತ್ತೆ. ಜೊತೆಗೆ ವಿಲೇಜ್ ಹತ್ತಿರ ಇರ್ತಕ್ಕಂಥ ಜಾಗ, ಟಾರ್ ರೋಡ್ಗೆ ಹೊಂದ್ಕೊಂಡು ಇರ್ತಕ್ಕಂಥ ಪ್ರಾಪರ್ಟಿ. ಬೋರ್ವೆಲ್ ಇಲ್ಲ, ಬೋರ್ವೆಲ್ ಹಾಕ್ಸ್ಕೊಳ್ಬೇಕು. ಒಂದು 6 ಲೈನು ತೆಂಗಿನ ಮರ ಬರುತ್ತೆ. ಬಾಕ್ಸ್ ಆಗಿ ಒಂದೇ ರೀತಿ ಇದೆ. ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು. ಬೆಂಗಳೂರಿಂದ ಲ್ಯಾಂಡು 75 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆಯಿಂದ ಈ ತೆಂಗಿನ ಮರ ಏನಿದೆ ಕ್ಲೀನ್ ಆಗಿಲ್ಲ, ಇದೇ ಲ್ಯಾಂಡ್ ಜನರಲ್ ಪ್ರಾಪರ್ಟಿ. ಅಣ್ಣ ಏನು ಹೇಳ್ತಾ ಇದ್ದಾರಣ್ಣ? ಏನು ಹೇಳ್ತಾ ಇದ್ದಾರೆ ರೇಟು? ಒಂದು ನೀರಿದೆ ಇದರಲ್ಲಿ, ಒಂದು ಬೋರ್ಗೆ ಹಾಕಿದರೆ ನೀರು ಸಹ ಇದೆ. ಇದಕ್ಕೆ ಮೋಟ್ರು ಕನೆಕ್ಷನ್ನ ಕೊಟ್ಕೊಳ್ಬೇಕು. ಎಲೆಕ್ಟ್ರಿಕಲ್ಲು ಜಮೀನು ಮುಂದೆನೇ ಇರೋದ್ರಿಂದ ಎಲೆಕ್ಟ್ರಿಕಲ್ಗೂ ಸಹ ಸಮಸ್ಯೆ ಇಲ್ಲ. ಜೊತೆಗೆ ವಿಲೇಜ್ ನಿಯರ್, ಸೇಫ್ಟಿ ಇದೆ ಜಾಗ. ಟಾರ್ ರೋಡ್ಗೆ ಹೊಂದ್ಕೊಂಡಂಥ ಪ್ರಾಪರ್ಟಿ. ಇದೇನು ಕ್ಲೀನ್ ಮಾಡಿದ್ದಾರೆ ಟಾರ್ ರೋಡ್. ಇದು ಬಸ್ ರೂಟ್. ಇದು ನೋಡಿ, 2 ಎಕರೆ ಜಾಗ. ಇದನ್ನು ಬೇಕಾದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಇಬ್ಬರು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಬೋದು. ನೋಡಿ, ಇದು ಎಂಟ್ರೆನ್ಸ್. ಇದು ಎಂಟ್ರೆನ್ಸ್. ಇದು ಜಮೀನು ಒಳಗಡೆ ಬರೋದಕ್ಕೆ ಎಂಟ್ರೆನ್ಸ್. ಈಗ ಹೋದರೆ ಜಾಗ ಅಲ್ಲಿವರೆಗೂ ಒಂದೇ ಲೆವೆಲು ಬರುತ್ತೆ. ಕ್ಲಿಯರ್ ಡಾಕ್ಯುಮೆಂಟು, ಜನರಲ್ ಪ್ರಾಪರ್ಟಿ. ಚನ್ನಪಟ್ಟಣ ರಿಜಿಸ್ಟ್ರೇಷನ್. ಚನ್ನಪಟ್ಟಣದಿಂದ ಲ್ಯಾಂಡ್ಗೆ 15 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು 75 ಕಿಲೋಮೀಟ್ರ್ ಆಗುತ್ತೆ.